ಇವತ್ತು ಮುಳಬಾಗಿಲಿನ ಗ್ರಾಮಾಂತರ ಯುವ ಮೋರ್ಚಾದ ಒಂದು ಹೊಸ ಕಮಿಟಿ ರಚನೆ ಆಗ್ತಾ ಇದೆ. ಈ ರಚನೆಯಲ್ಲಿ ಶರಣ್ ಅವರು ಅಧ್ಯಕ್ಷರಾಗಿ ಘೋಷಿಸಿಬಿಟ್ಟಿದ್ದಾರೆ. ಅದು ಆ ಕಮಿಟಿ ಈಗ ಅನೌನ್ಸ್ ಮಾಡ್ತಾ ಇದ್ದಾರೆ. ಮನುಕುಮಾರ್ NS ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಘೋಷಿಸಲ್ಪಟ್ಟಿದೆ. ಅವರು KS ಬದ್ರಿನಾಥ್ ಅವರನ್ನ ಇನ್ನೊಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ಘೋಷಿಸಲ್ಪಟ್ಟಿದೆ. ಅಂಬರೀಶ್ ಅವರು ಉಪಾಧ್ಯಕ್ಷರಾಗಿ ಸತೀಶ್ ಅವರು ಮತ್ತೊಂದು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ. ಮುಂದೆ ಬರಲ್ಲ. ಮತ್ತು ಸೋಮಶೇಖರ್ ಅವರು 3ನೇ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ. ಸುಮಂತ್ ಅವರನ್ನ ಕಾರ್ಯದರ್ಶಿಯಾಗಿ, ಪವನ್ ಅವರು ಮತ್ತೊಬ್ಬ ಕಾರ್ಯದರ್ಶಿ, ತೇಜರಾಮ್ ಅವರನ್ನ ಇನ್ನೊಂದು ಕಾರ್ಯದರ್ಶಿಯಾಗಿ ಘೋಷಿಸಲ್ಪಟ್ಟಿದೆ. ದರ್ಶನ್ ಅವರನ್ನ ಕಾರ್ಯಕಾರಿಣಿ ಸದಸ್ಯರಾಗಿ ಆಯ್ಕೆ ಮಾಡಲಾಗಿದೆ. ಅವರು ಬಂದಿಲ್ಲ. ರಕ್ಷಿತ್ ಅವರು ಇನ್ನೊಬ್ಬ ಕಾರ್ಯಕಾರಿಣಿ ಸದಸ್ಯರಾಗಿ, ಪವನ್ ಅವ್ರನ್ನ ಕಾರ್ಯಕಾರಿಣಿ ಸದಸ್ಯರಾಗಿ ಮಾಡಲಾಗಿದೆ. ಮನೋಜ್ ಅವರನ್ನು ಸಹ ಕಾರ್ಯಕಾರಿಣಿ ಸದಸ್ಯನಾಗಿ ಆಯ್ಕೆ ಮಾಡಲಾಗಿದೆ. ಗೌತಮ್ ಕೃಷ್ಣ ಇವರು ಕೂಡ ಕಾರ್ಯಕಾರಿ ಸದಸ್ಯನಾಗಿ ಆಯ್ಕೆ ಪಟ್ಟಿರ್ತಾರೆ. ಅವರು ಉಪಸ್ಥಿತರಿದ್ದಾರೆ. ಸವೀಂದ್ರ ಅವರು ಸಾಮಾಜಿಕ ಜಾಲತಾಣಕ್ಕೆ ಆಯ್ಕೆಯಾಗಿದ್ದಾರೆ. ಜವಾಬ್ದಾರಿಯನ್ನು ತಗೊಂಡಿರ್ತಾರೆ. ಸವೀಂದ್ರ ಅವರು ಬಂದಿದ್ದಾರೆ. ಎಷ್ಟು ಜನ ಸಮಿತಿಯನ್ನು ಘೋಷಿಸಲ್ಪಟ್ಟಿದೆ. ಕಾರಣಾಂತರಗಳಿಂದ ಹಿಂದೂ ಸಮಾವೇಶ ಆಯೋಜಿಸಲಾಗಿತ್ತು. ಅದಕ್ಕೆ ಸ್ವಲ್ಪ ಬ್ಯುಸಿ ಆಗಿದ್ದು ಗ್ರಾಮ ಅಧ್ಯಕ್ಷರು ಬರಲಿಲ್ಲ. ನಾನು ಅಮರಾಗಿ ಮಾಜಿ ನಗರ ಅಧ್ಯಕ್ಷರಾಗಿ ಈ ಘೋಷಣೆಯ ಜವಾಬ್ದಾರಿ ಕೊಟ್ಟಿದ್ರು. ಅದರಿಂದ ನಾನು ಘೋಷಣೆ ಮಾಡ್ತಾ ಇದ್ದೀನಿ. ನಾನು ಈ ಎಲ್ಲ ಜವಾಬ್ದಾರಿಯುತ ಯುವ ಮೋರ್ಚಾ ಸದಸ್ಯರಲ್ಲಿ ನಾನು ವಿನಂತಿಸುವುದಂದ್ರೆ, ಪಕ್ಷ ತಾಯಿ ಇದ್ದಂಗೆ ಯಾವುದೇ ಕಾರಣಕ್ಕೂ ಪಕ್ಷದ್ರೋಹ ಮಾಡಬಾರ್ದು. ತಮ್ಮನ್ನು ತಾವು ತೊಡಗಿಸ್ಕೋಬೇಕು. ದೇಶ ಹಾಗೂ ಧರ್ಮದ ರಕ್ಷಣೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿ ಧರ್ಮ ಹಾಗೂ ದೇಶದ ರಕ್ಷಣೆಯನ್ನು ಮಾಡಬೇಕು. ಮುಂದಿನ ಪೀಳಿಗೆಗೆ ಯುವ ಮೋರ್ಚಾದವರು ಆದರ್ಶವಂತರಾಗಿರ್ಬೇಕು. ನಿಮ್ಮ ಆದರ್ಶ, ನಿಮ್ಮ ನಡವಳಿಕೆ ಮುಂದೆ ಪಕ್ಷಕ್ಕೆ ಕೀರ್ತಿ ತರುವಂಥ ವಿಚಾರಗಳು. ನೀವೆಲ್ಲ ಮುತುವರ್ಜಿಯಿಂದ ಕೆಲಸ ಮಾಡಿ ಪಕ್ಷ ಕೊಡ್ತಕ್ಕಂಥ ಜವಾಬ್ದಾರಿಗಳನ್ನೆಲ್ಲ ಸಕ್ರಮವಾಗಿ ನಡೆಸ್ಕೊಂಡು ತಮ್ಮ ಹೆಗಲ ಮೇಲೆ ಹಾಕೊಂಡು ಸ್ವಂತ ಕೆಲಸಗಳು ಹೆಂಗೆ ಮಾಡ್ತಿರೋ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿಯಲ್ಲಿ ಪಕ್ಷದ ಕೆಲಸ ಮಾಡಬೇಕು. ಯಾಕಂದ್ರೆ ದೇಶದ ಕೆಲಸ. ನಾಳೆ ನಮ್ಮೆಲ್ಲರ ಭವಿಷ್ಯವನ್ನು ಕಾಪಾಡೋದಿದೆ. ಆದ್ರಿಂದ ನಿಮ್ಮಲ್ಲಿ ನಾನು ಇಷ್ಟೇ ವಿನಂತಿಸ್ಕೊಳ್ಳೋದು, ಜವಾಬ್ದಾರಿಯಿಂದ ದೇಶ ಹಾಗೂ ಧರ್ಮದ ಕೆಲಸ ಮಾಡಬೇಕು. ಸದೃಢವಾಗಿ ಬಾಳಬೇಕು. ಒಳ್ಳೆ ಹೆಸರು, ಕೀರ್ತಿಯನ್ನು ತರಬೇಕು. ಪಕ್ಷ ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲಿ ಗೆಲ್ಲೋ ತರ ಕಷ್ಟಪಡಬೇಕು. ಎಲ್ಲ ಬೂತ್ಗಳಲ್ಲಿ ಕೆಲಸ ಮಾಡಬೇಕು. ಬೇರೆ ಟೂರ್ಗಳಲ್ಲಿ ಇನ್ವಾಲ್ವ್ ಆಗಬೇಕು. ಎಲ್ಲಾ ರೀತಿ ಪಕ್ಷದ ಆದೇಶಗಳನ್ನ ಪಾಲನೆ ಮಾಡಿ ತಾವು ಕೀರ್ತಿವಂತರಾಗಬೇಕು. ಪಕ್ಷಕ್ಕೂ ಕೀರ್ತಿ ತರಬೇಕು. ದೇಶಕ್ಕೂ ಒಳ್ಳೆ ಹೆಸರು ತರಬೇಕು. ಹೆಸರು ತರಲಿಕ್ಕೆ ನೀವೆಲ್ಲ ಸಹಕರಿಸಬೇಕು ಅಂತ ನಿಮ್ಮೆಲ್ಲರಲ್ಲಿ ನಾನು ಪ್ರಾರ್ಥಿಸ್ಕೊಳ್ತೇನೆ. ನರೇಂದ್ರ ಮೋದಿ ಜಿ ಕಿ, ಮನ್ಸಾ ಮಣ್ಣ ಕಿ. ಏನು ಈ ದಿನ ಮುಳಬಾಗ್ಲು ಬಿಜೆಪಿ ಗ್ರಾಮಾಂತರ ಯುವ ಮೋರ್ಚಾ ಪದಾಧಿಕಾರಿಗಳ ನೇಮಕಾತಿಯನ್ನು ವಹಿಸ್ಕೊಂಡಿದ್ದೀವಿ. ಈಗಾಗಲೇ ಎಲ್ಲರನ್ನು ನೇಮಕ ಮಾಡಿದ್ದೀವಿ. ಎಲ್ಲರ ಹಿರಿಯರ ಹಾದಿಯಲ್ಲಿ ತಿಳಿಸಿ ಎಲ್ಲರಿಗೂ ಇಂತಿಂಥ ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ತಿದ್ದೀವಿ ಅಂತ ತಿಳಿಸಿ ಈಗ ಆಯ್ಕೆ ಮಾಡಿದ್ದೀವಿ. ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಪಕ್ಷನ ತಾಯಿ ತರ ನೋಡ್ಕೊಂಡು ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡ್ಕೊಂಡು ಹೋದ್ರೆ ಪಕ್ಷ ನಮ್ಮನ್ನ ಅಲ್ಲಿಂದ ದಿಲ್ಲಿವರೆಗೂ ಬೆಳೆಸೋ ಪಕ್ಷ ನಮ್ಮ ಬಿಜೆಪಿ ಪಕ್ಷ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ನಾನು ಒಂದು ಸಾಮಾನ್ಯ ಗ್ರಾಮದಿಂದ ಬೆಳೆದು ಬಂದವನು. ಈಗ ಕಾರ್ಯದರ್ಶಿಯಾಗಿ ಯುವ ಮೋರ್ಚಾದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ
ನನ್ನ ನನ್ನ ಚಟುವಟಿಕೆಗಳನ್ನ ಗುರುಸ್ತಿ ಈಗ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಅದೇ ರೀತಿ ಈಗ ಯಾರು ನೇಮಕಗೊಂಡಿದ್ರೆ ಎಲ್ಲರೂ ಅದೇ ರೀತಿ ಪಕ್ಷಕ್ಕೋಸ್ಕರ ಕೆಲಸ ಮಾಡಿ ಇನ್ನಷ್ಟು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತ ಬಯಸ್ತೀನಿ. ಅದೇ ರೀತಿ ನಿಮ್ಮ ಗ್ರಾಮಗಳಲ್ಲಿ ಏನು ಕೆಲಸ ನಡೀತಿದೆ, ಪಂಚಾಯತಿಯಲ್ಲಿ ಏನ್ ಕೆಲಸ ನಡೀತಿದೆ, ನಿಮ್ಮಂತ ಯುವಕರು ಬಂದು ಮುಂದೆ ಕ್ವಶನ್ ಮಾಡಿದ್ರೇನೆ ಅಲ್ಲಿ ಏನ್ ನಡೀತಿದೆ, ಅಭಿವೃದ್ಧಿ ಏನಾಗ್ತಿದೆ ಅಂತ ತಿಳಿಯುತ್ತದೆ. ದಯವಿಟ್ಟು ಪ್ರತಿ ಪಂಚಾಯತಿಯಲ್ಲಿ ನನ್ನ ಇಚ್ಛೆ ಏನಂದ್ರೆ ಮುಳಬಾಗ್ಲಲ್ಲಿ ಪ್ರತಿ ಪಂಚಾಯತಿಯಲ್ಲಿ ಪ್ರತಿ ಒಂದು ಯುವಕನು ನಮ್ಮ ಬಿಜೆಪಿಯಿಂದ ಬೆಳೀಬೇಕು. ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲೂ ನಮ್ಮ ಯುವಕ ಮುಂದೆ ಬರ್ಬೇಕು ಅನ್ನೋ ಇಚ್ಛೆಯಿಂದ ಎಲ್ಲ ಬಯಸ್ತೀನಿ. ಈಗ ಎಲ್ಲ ನೇಮಕಗೊಂಡಿರುವ ಎಲ್ಲ ನನ್ನ ಪದಾಧಿಕಾರಿಗಳಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.